Hello and welcome to Panchajanya IAS, the Hindu newspaper analysis. Today we will be discussing the current affairs of 21st September 2024. Now let us see the editorial topics. So first one, Bombay High Court strike down Center's amended IT rule. So ಇಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿರುತ್ತಂತಾರೆ, ಈ IT ರೂಲ್ಸ್ಗಳೇ ತಿದ್ದುಪಡಿಯನ್ನು ತಂದಿರತ್ತ, ಅಮೆಂಡೆಡ್. ಓಕೆ, ಸೊ ಈ ಒಂದು ತಿದ್ದುಪಡಿಯನ್ನು ಬಾಂಬೆ ಹೈಕೋರ್ಟ್ ಏನು ಮಾಡಿದೆ ಅಂತಂದರೆ ಅದನ್ನು ರದ್ದು ಮಾಡಿದೆ, ಸ್ಟ್ರೈಕ್ ಡೌನ್. ಎಸ್, ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಟಾಪಿಕ್, ಸ್ಟಾಂಪ್ ದಿ ಬ್ರೀಚ್. ಸೊ ಇಲ್ಲಿ ನಮಗೆ ಈ ಒಂದು ಟಾಪಿಕ್ ಭಾರತ ಮತ್ತು ಈ ಪಾಕಿಸ್ತಾನದ ನಡುವೆ ಇರುವಂಥ ಒಂದು ನದಿ ವಿವಾದ ಕುರಿತಾಗಿ ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸೊ ಹಿಯರ್ ISC ಅಲ್ಲ, ಇದು ಸುಪ್ರೀಂ ಕೋರ್ಟ್, SC. ಸುಪ್ರೀಂ ಕೋರ್ಟ್ ಆಸ್ ಗೌರ್ಮೆಂಟ್ ಟು ಎಕ್ಸ್ಪ್ಲೇನ್ ಡಿಲೇ ಇನ್ ದ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್. ಸೊ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಈ ಒಂದು ಹೈಕೋರ್ಟ್ ಜಡ್ಜ್ಗಳ ಒಂದು ನೇಮಕಾತಿಯನ್ನು ವಿಳಂಬ ಮಾಡ್ತಾ ಇದೆ. ಸೊ ಇದಕ್ಕೆ ಅದು ಎಕ್ಸ್ಪ್ಲನೇಷನ್ ಕೇಳಿದೆ ಅಥವಾ ವಿವರಣೆಯನ್ನು ಕೇಳಿದೆ. ಎಸ್, ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ GS ಪೇಪರ್ 2 ಅಂಡರ್ ಗವರ್ನೆನ್ಸ್. ಹಾಗೆ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ಕೂಡ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಅದರಲ್ಲಿ ಒಂದು ಫಸ್ಟ್ ಟಾಪಿಕ್ ಏನಂತಂದರೆ ಗ್ಲೋಬಲ್ ಫುಡ್ ರೆಗ್ಯುಲೇಟರ್ ಸಮಿಟ್ ಅಂತ, ಹಾಗೆ ತೃಷ್ಣಾ ಮಿಷನ್, ಪ್ಯಾರಾಮೋನ್, UN ಇಂಟರ್ ಏಜೆನ್ಸಿ ಟಾಸ್ಕ್ ಫೋರ್ಸ್ ಅವಾರ್ಡ್, ಆ್ಯಂಡ್ ಲಾಸ್ಟ್ ಒನ್ ಕ್ಲೆಪ್ಟೋ ಪ್ಯಾರಾಸೈಡಿಸಮ್ ಅಂತ ಹೇಳಿ. ಎಸ್, ಸೊ ಇವಾಗ ನಿನ್ನೆ ಕ್ಲಾಸ್ನಲ್ಲಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ನ ಕೊಟ್ಟಿದ್ದೆ, ಅದರ ಒಂದು ಉತ್ತರವನ್ನು ನೋಡೋಣ. ಸೊ ಈ ಒಂದು ಕ್ವಶನ್ ನಮಗೆ ಸಿಟಿಜನ್ಶಿಪ್ ಅಥವಾ ಪೌರತ್ವದ ಕುರಿತಾಗಿರುವಂಥ ಕ್ವಶನ್ ಆಗಿತ್ತು. ಎಸ್, ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಅಂದರೆ ಭಾರತಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕೇಳಿದ್ದಾರೆ. ಅದರೊಟ್ಟಿಗೆ ಇವರು ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ದೆರ್ ಈಸ್ ಓನ್ಲಿ ಒನ್ ಸಿಟಿಜನ್ಶಿಪ್ ಆ್ಯಂಡ್ ಒನ್ ಡೊಮಿಸೈಲ್. ಸೊ ಇಲ್ಲಿ ಒಂದು ಮಾತ್ರ ಪೌರತ್ವ ಇರುತ್ತೆ, ಅಂದರೆ ಏಕ ಪೌರತ್ವ ಇರುತ್ತೆ. ಹಾಗೆ ಒಂದು ಏನಿರುತ್ತೆ ಅಂದರೆ ಇಲ್ಲಿ ವಾಸಸ್ಥಾನ ಅನ್ನುವಂಥದ್ದು ಇರುತ್ತೆ. ಎಸ್, ಸೊ ಭಾರತದಲ್ಲಿ ನಾವು ಸಿಂಗಲ್ ಸಿಟಿಜನ್ಶಿಪ್ ಮಾತ್ರ ಇರುತ್ತೆ. ಹಾಗೆ ಇಲ್ಲಿ ಸಿಂಗಲ್ ಡೊಮಿಸೈಲ್ ಕೂಡ ಮಾತ್ರ ಇರುತ್ತೆ. ಅಮೇರಿಕಾದಲ್ಲಿ ನೀವು ನೋಡೋದಾದರೆ ಅಲ್ಲಿ ಓವರಾಲ್ ಏನು ಮಾಡ್ಬೋದು ಅಂತಾರೆ, ಇಲ್ಲಿ ಡ್ಯುಯಲ್ ಸಿಟಿಜನ್ಶಿಪ್ ಕೂಡ ಅಲ್ಲಿ ಪಡಿಬೋದು. ಹಾಗೆ ಅಲ್ಲಿ ಆ ಡ್ಯುಯಲ್ ಡೊಮಿಸೈಲ್ ಕೂಡ ಪಡೀಲಿಕ್ಕೆ ಅಲ್ಲಿ ಅವಕಾಶ ಇರುತ್ತೆ. ಬಟ್ ಭಾರತದ ಮಟ್ಟಿಗೆ ಇಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಆ್ಯಂಡ್ ಸಿಂಗಲ್ ಡೊಮಿಸೈಲ್ನ ಪಡೀಲಿಕ್ಕೆ ಮಾತ್ರ ಇಲ್ಲಿ ಅವರಿಗೆ ಅವಕಾಶ ಇರುತ್ತೆ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಸ್ಟೇಟ್ಮೆಂಟ್, ಅ ಸಿಟಿಜನ್ ಬೈ ಬರ್ತ್ ಓನ್ಲಿ ಕ್ಯಾನ್ ಬಿಕಮ್ ದಿ ಹೆಡ್ ಆಫ್ ದ ಸ್ಟೇಟ್. ಎಸ್, ಸೊ ಇಲ್ಲಿ ಮೊದಲನೇದಾಗಿ ಹೆಡ್ ಆಫ್ ದ ಸ್ಟೇಟ್ ಅಂತಂದರೆ ನಾವು ಯಾರಿಗೆ ಕರಿತೀವಿ ಅಂತಂದರೆ ರಾಷ್ಟ್ರಪತಿಯವ್ರಿಗೆ ಕರಿತೀವಿ. ಅಂದರೆ ಇಲ್ಲಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಬೇಕಿದ್ರೆ ಸೊ ಅವರು ಆ ಒಂದು ಹುದ್ದೆಗೆ ಆಯ್ಕೆ ಆಗುವವರು ಅವರು ಇಲ್ಲಿ ಬೈ ಬರ್ತ್ ಹುಟ್ಟಿನಿಂದ ಏನಾಗಿರಬೇಕು, ಅವರು ಭಾರತದ ಪ್ರಜೆ ಆಗಿರಬೇಕು. ಅಂಥವ್ರು ಮಾತ್ರ ಏನು ಮಾಡ್ಬೋದು, ಸೊ ಇಲ್ಲಿ ಹೆಡ್ ಆಫ್ ದ ಸ್ಟೇಟ್ ಆಗ್ಬೋದು ಅಂತ ಅಥವಾ ರಾಷ್ಟ್ರಪತಿ ಆಗ್ಬೋದು ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ನೀವು ಈ ರಾಷ್ಟ್ರಪತಿಯವರ ಬಗ್ಗೆ ಸ್ಟಡಿ ಮಾಡಬೇಕಾಗಿದ್ದರೆ ಸೊ ಈ ಹುದ್ದೆಗೆ ಬೇಕಾಗಿರುವಂಥ ಅರ್ಹತೆಗಳನ್ನ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಈ ಅರ್ಹತೆಗಳನ್ನ ಸ್ಟಡಿ ಮಾಡುವಾಗ ನಮಗೆ ಸೊ ಈ ಒಂದು ಟಾಪಿಕ್ ಬರುತ್ತೆ, ಯಾರು ಈ ಹುದ್ದೆಗೆ ಅರ್ಹರಾಗಿರುತ್ತಾರೆ ಅಂತ ಹೇಳಿ. ಸೊ ಅವಾಗ ಇದು ಒಂದು ಕೂಡ ಅಂದರೆ ಇಲ್ಲಿ ರಾಷ್ಟ್ರಪತಿ ಹುದ್ದೆಗೆ ಇಲ್ಲಿ ಅರ್ಹರಾಗಿರಬೇಕಿದ್ರೆ ಅವರು ಬೈ ಬರ್ತ್ ಆಸ್ ವೆಲ್ ಆಸ್ ನ್ಯಾಚುರಲೈಸೇಷನ್ ಮೂಲಕ ಅವರು ಭಾರತದ ಪೌರತ್ವವನ್ನು ಪಡೆದಿದ್ರು ಕೂಡ ಅವರು ಏನು ಮಾಡ್ಬೋದು ಅಂದರೆ ಈ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಬಹುದು. ಸೊ ಹೀಗಾಗಿ ಈ ಓನ್ಲಿ ಅನ್ನುವಂಥದ್ದು ಏನಾಗುತ್ತೆ, ಇದು ರಾಂಗ್ ಆಗುತ್ತೆ. ಸೊ ಇದ್ರ ಈ ಒಂದು ಬೈ ಬರ್ತ್ ಮೂಲಕ ಮಾತ್ರವಲ್ಲದೆ ನಾವು ಈ ನ್ಯಾಚುರಲೈಸೇಷನ್ ಮೂಲಕ ಸಿಟಿಜನ್ಶಿಪ್ ಪಡೆದಿದ್ರು ಕೂಡ ಅವರು ಇಲ್ಲಿ ಹೆಡ್ ಆಫ್ ದ ಸ್ಟೇಟ್ ಆಗ್ತಾರೆ. ಸೊ ಈ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗುತ್ತೆ. ಇನ್ ದ ಥರ್ಡ್ ಸ್ಟೇಟ್ಮೆಂಟ್, a foreigner once granted citizenship cannot be deprived of it under any circumstances. ಸೊ ಇಲ್ಲಿ ವಿದೇಶಿಯರು ಕೂಡ ಏನು ಮಾಡ್ಬೋದು ಅಂತಂದರೆ ನಾವಿಲ್ಲಿ ಪೌರತ್ವವನ್ನು ನೀಡಬಹುದು. ಬಟ್ ಇಲ್ಲಿ ಈ ಸ್ಟೇಟ್ಮೆಂಟ್ ಏನಾಗ್ತಾ ಇದೆ ಅಂತಂದರೆ ಸೊ ಒಂದು ಬಾರಿ ನಾವು ಏನಾದರೂ ಈ ವಿದೇಶಿಗರಿಗೆ
ಪೌರತ್ವವನ್ನು ನೀಡಿದರೆ ಸೊ ಅದನ್ನು ಯಾವುದೇ ಕಾರಣದಿಂದಾಗಿ ನಾವು ಅದನ್ನು ವಾಪಸ್ ಪಡೆದುಕೊಳ್ಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂತಂದರೆ ಸೊ ಇನ್ ಕೇಸ್ ಏನಾದರೂ ಈ ವ್ಯಕ್ತಿ ಅಂದರೆ ವಿದೇಶಿಗ ಭಾರತೀಯ ಒಂದು ಪೌರತ್ವವನ್ನು ಪಡೆದಂಥ ಸಂದರ್ಭದಲ್ಲಿ ಇನ್ ಕೇಸ್ ಏನಾದರೂ ಈ ವ್ಯಕ್ತಿ ಭಾರತೀಯ ಒಂದು ಸಂವಿಧಾನಕ್ಕೆ ಅಗೌರವವನ್ನು ತೋರಿದರೆ, ಹಾಗೆ ಭಾರತದ ಒಂದು ಶತ್ರು ರಾಷ್ಟ್ರಗಳೊಂದಿಗೆ ಏನಾದರೂ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ರೆ ಅಥವಾ ಕಂಟಿನ್ಯೂಸ್ ಆಗಿ 5 ವರ್ಷಗಳಿಗಿಂತ ಹೆಚ್ಚಿನ ಒಂದು ಅವಧಿಯನ್ನು ಆತ ವಿದೇಶದಲ್ಲಿ ಸ್ಪೆಂಡ್ ಮಾಡಿದರೆ ಅಂಥವ್ರನ್ನ ಏನು ಮಾಡಲಾಗತ್ತೆ, ಇಲ್ಲಿ ಅವರಿಂದ ಇಡೀ ಸಿಟಿಜನ್ಶಿಪ್ಪನ್ನು ಕ್ಯಾನ್ಸಲ್ ಮಾಡಲಾಗತ್ತೆ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಸೊ ಇಲ್ಲಿ ಕರೆಕ್ಟ್ ಕೇಳಿರೋದ್ರಿಂದ ಓನ್ಲಿ ಒಂದು ಸ್ಟೇಟ್ಮೆಂಟ್ 1 ಮಾತ್ರ ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ 1 ಓನ್ಲಿ. ಎಸ್. ಸೊ ನೆಕ್ಸ್ಟ್ ಇವಾಗ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಸೊ ಹಿಯರ್ ಇಸ್ ದ ಬಾಂಬೆ ಹೈಕೋರ್ಟ್ ಸ್ಟ್ರೈಕ್ ಡೌನ್ ಸೆಂಟರ್ಸ್ ಅಮೆಂಡೆಡ್ IT ರೂಲ್ಸ್. ಹಾಗಿದ್ರೆ ಏನಿದು IT ರೂಲ್ಸ್ ಅಂತಂದರೆ ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ 2023ರಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ಈ ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿರುತ್ತೆ. ಈ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಸೊ ಇಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತ ಬರುತ್ತೆ. ಓಕೆ, ಅದನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಏನಿದು ಫ್ಯಾಕ್ಟ್ ಚೆಕ್ ಯೂನಿಟ್, ಯಾವುದಕ್ಕೆ ಇದನ್ನು ರಚನೆಯನ್ನು ಮಾಡಲಾಗತ್ತೆ ಅಂತಂದರೆ ಟು ಐಡೆಂಟಿಫೈ ಫೇಕ್, ಫಾಲ್ಸ್, ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಗೌರ್ಮೆಂಟ್ ಆನ್ ಸೋಷಿಯಲ್ ಮೀಡಿಯಾ. ಅಂದರೆ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಸರ್ಕಾರದ ವಿರುದ್ಧ ಈ ಸುಳ್ಳು ಮಾಹಿತಿಯನ್ನು ಅಥವಾ ಜನರ ಒಂದು ದಾರಿ ತಪ್ಪಿಸುವಂಥ, ಅಂದರೆ ಈ ಸರ್ಕಾರದ ಕುರಿತು ಇಲ್ಲಿ ಫೇಕ್ ನ್ಯೂಸ್ ಅಥವಾ ಸುಳ್ಳು ಸುದ್ದಿಯನ್ನು ಸ್ಪ್ರೆಡ್ ಯಾರು ಮಾಡ್ತಾರಲ್ವಾ ಅದನ್ನು ಪತ್ತೆ ಹಚ್ಚಲಿಕ್ಕೆ ಇಲ್ಲಿ ಫ್ಯಾಕ್ಟ್ ಚೆಕ್, ಅಂದರೆ ಇಲ್ಲಿ ವಾಸ್ತವ ಒಂದು ಸತ್ಯಾಂಶವನ್ನು ಅರಿಯುವಂಥ ಒಂದು ಘಟಕವನ್ನು ಇಲ್ಲಿ ಈ ಕೇಂದ್ರ ಸರ್ಕಾರ ಎಸ್ಟಾಬ್ಲಿಷ್ ಮಾಡಿರುತ್ತೆ, ಈ ಒಂದು ಫ್ಯಾಕ್ಟ್ ಚೆಕ್ ಯೂನಿಟನ್ನು. ಸೊ ಈ ಒಂದು ಏನು ತಿದ್ದುಪಡಿಯನ್ನು ಏನು ಮಾಡುತ್ತೆ ಅಂದರೆ ಸೊ ಇತ್ತೀಚೆಗೆ ಬಾಂಬೆ ಹೈಕೋರ್ಟ್ ಏನು ಮಾಡುತ್ತೆ, ಅದನ್ನು ಸ್ಟ್ರಕ್ ಡೌನ್ ಮಾಡುತ್ತೆ. ಎಸ್. ಹಾಗಿದ್ರೆ ಯಾವ ಕಾರಣಕ್ಕಾಗಿ ಬಾಂಬೆ ಹೈಕೋರ್ಟ್ ಈ ಒಂದು ತಿದ್ದುಪಡಿಯನ್ನು ಇಲ್ಲಿ ರದ್ದನ್ನು ಮಾಡುತ್ತೆ ಅಂತಂದರೆ ವಯೋಲೇಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ರೈಟ್. ಸೊ ಇಲ್ಲಿ ಸಾಂವಿಧಾನಿಕ ಒಂದು ಹಕ್ಕುಗಳು ಏನಾಗುತ್ತೆ ಅಂತಂದರೆ ಉಲ್ಲಂಘನೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಬಾಂಬೆ ಹೈಕೋರ್ಟ್ ಇದನ್ನು ರದ್ದನ್ನು ಮಾಡಿದೆ. ಹಾಗಿದ್ರೆ ಸೊ ಇಲ್ಲಿ ಯಾವೆಲ್ಲ ಒಂದು ಕಾಯ್ದೆ ಇಲ್ಲಿ ಹಕ್ಕುಗಳು ಇಲ್ಲಿ ಉಲ್ಲಂಘನೆ ಆಗುತ್ತೆ ಅಂತಂದರೆ ಸೊ ಮೊದಲನೇದಾಗಿ ಆರ್ಟಿಕಲ್ 14 ಅಂದರೆ ರೈಟ್ ಟು ಇಕ್ವಾಲಿಟಿ, ಸಮಾನತೆ ಹಕ್ಕು ಉಲ್ಲಂಘನೆ ಆಗುತ್ತೆ. ಹಾಗೆ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಮತ್ತು ಆರ್ಟಿಕಲ್ 19 ಸಬ್ ಕ್ಲಾಸ್ 1G ಅಂದರೆ ಫ್ರೀಡಮ್ ಆಫ್ ಪ್ರೊಫೆಷನ್ ಅನ್ನುವಂಥದ್ದು. ಈ ರೀತಿ ನೀವು ಅಂದರೆ ಇಲ್ಲಿ ಫ್ಯಾಕ್ಟ್ ಚೆಕ್ ಯೂನಿಟ್ ಅಥವಾ ಈ ಸೋಷಿಯಲ್ ಮೀಡಿಯಾಗಳ ಮೇಲೆ ನಿರ್ಬಂಧವನ್ನು ಹಾಕೋದ್ರಿಂದ ಈ ಎಲ್ಲ ಒಂದು ಸಾಂವಿಧಾನಿಕ ಹಕ್ಕುಗಳು ಇಲ್ಲಿ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಈ ಒಂದು ಹೈಕೋರ್ಟ್ ಇಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದನ್ನು ಲೀಗಲ್ ಆಗಿ ಇದನ್ನು ಚಾಲೆಂಜನ್ನು ಮಾಡಿರ್ತಾರೆ. ಸೊ ಲೀಗಲ್ ಚಾಲೆಂಜಸ್ ಬೈ ಮೀಡಿಯಾ ಗ್ರೂಪ್, ಅಂದರೆ ಏನು ಈ ಸರ್ಕಾರ ಈ ತಿದ್ದುಪಡಿನ ಅಂತ ಇರುತ್ತಲ್ವ 2023ರಲ್ಲಿ ಆ ಒಂದು ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದರೆ ಹಲವಾರು ಒಂದು ಸಮೂಹ ಮಾಧ್ಯಮಗಳು ಮತ್ತು ಇಲ್ಲಿ ಸೋಷಿಯಲ್ ಮೀಡಿಯಾಗಳು ಇದಕ್ಕೆ ಅಂದರೆ ಹೈಕೋರ್ಟ್ಗೆ ಅಂದರೆ ಈ ಒಂದು ಬಾಂಬೆ ಹೈಕೋರ್ಟ್ಗೆ ಇಲ್ಲಿ ಪೆಟಿಷನ್ನ ಸಲ್ಲಿಸ್ತಿರುತ್ತೆ. ದ ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ, ಕುನಾಲ್ ಕರ್ಮಾ ಆ್ಯಂಡ್ ಅದರ್ ಮೀಡಿಯಾ ಅಸೋಸಿಯೇಷನ್ ಫೈಲ್ಡ್ ರಿಟ್ ಪೆಟಿಷನ್ ಇನ್ ದ ಬಾಂಬೆ ಹೈಕೋರ್ಟ್. ಸೊ ಇಲ್ಲಿ ರಿಟ್ ಪೆಟಿಷನ್ ಯಾವಾಗ ಸಲ್ಲಿಸ್ತಾರೆ, ತಮ್ಮ ಹಕ್ಕುಗಳು ಏನಾದರೂ ಇಲ್ಲಿ ಅಂದರೆ ಫಂಡಮೆಂಟಲ್ ರೈಟ್ಸ್ ಏನಾದರೂ ಉಲ್ಲಂಘನೆ ಆಗ್ತಾ ಇದೆ ಅಂತ ಅನ್ನುವಂಥ ಒಂದು ಸಂದರ್ಭದಲ್ಲಿ ಈ ಹೈಕೋರ್ಟ್ಗೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ರಿಟ್ ಪೆಟಿಷನ್ನ ಸಲ್ಲಿಸಿರ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಆ ಹೈಕೋರ್ಟ್ ಈ ಒಂದು ತೀರ್ಪನ್ನು ಅಥವಾ ಈ ಒಂದು IT ರೂಲನ್ನು ರದ್ದನ್ನು ಮಾಡಿರುವಂಥದ್ದು. ಸೊ ನೆಕ್ಸ್ಟ್ ಟಾಪಿಕ್. ಸೊ ಈ ಒಂದು ಟಾಪಿಕ್ ನಮಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥ ಒಂದು ನದಿ ವಿವಾದದ ಕುರಿತಾಗಿರುವಂಥ ಟಾಪಿಕ್. ಹಾಗಾದರೆ ಯಾವ ನದಿ ವಿವಾದ ಅಂತಂದರೆ ಇಲ್ಲಿ ಸಿಂಧೂ ನದಿ ನೀರಿನ ವಿವಾದ, ಇಂಡಸ್ ವಾಟರ್ ಟ್ರೀಟಿ, ಈ ಒಪ್ಪಂದದ ಕುರಿತು. ಓಕೆ, ಸೊ ಇಲ್ಲಿ ಇಂಡಿಯಾ ಡಿಮ್ಯಾಂಡ್ ಫಾರ್ ರೀನೆಗೋಷಿಯೇಷನ್ ಆಫ್ ದ ಇಂಡಸ್ ವಾಟರ್ ಟ್ರೀಟಿ. ಸೊ ಇಲ್ಲಿ ಭಾರತ ಏನು ಮಾಡ್ತಾ ಇದೆ ಅಂತಂದರೆ ರೀನೆಗೋಷಿಯೇಷನ್ ಅಂತಂದರೆ ಈ ಹಿಂದೆ ಮಾಡಿಕೊಂಡಿರುವಂಥ ಒಪ್ಪಂದವನ್ನು ಮತ್ತೆ ಅದನ್ನು ಮತ್ತೊಮ್ಮೆ ಮಾತುಕತೆಗೆ ಅದನ್ನು ಏನು ಮಾಡ್ತಾ ಇದ್ದಾನೆ, ಭಾರತ ಒತ್ತಾಯ ಮಾಡ್ತಾ ಇದೆ. ಸೊ ಇಂಡಿಯಾ ನೀಡ್ಸ್ 4th ನೋಟಿಸ್ ಟು ಪಾಕಿಸ್ತಾನ್ ಸಿನ್ಸ್ 2023. ಅಂದರೆ ಈ ರೀನೆಗೋಷಿಯೇಷನ್ ಅಂದರೆ ಮತ್ತೆ ಅದನ್ನು ಆ ಒಪ್ಪಂದದ ಕುರಿತು ಮಾತುಕತೆಯನ್ನು ಮಾಡಬೇಕು ಅಂತ ಹೇಳಿ 2023ರಿಂದ
ಪಾಕಿಸ್ತಾನಕ್ಕೆ 4 ಬಾರಿ ನೋಟಿಸನ್ನು ಕಳಿಸಿದೆ. ಹಾಗೆ ಹ್ಯಾಸ್ ಎಸ್ಕಲೇಟೆಡ್ ಇಟ್ಸ್ ಡಿಮ್ಯಾಂಡ್ ಫಾರ್ ರೀನೆಗೋಷಿಯೇಟಿಂಗ್ ದಿ 1960 ಇಂಡಸ್ ವಾಟರ್ ಟ್ರೀಟಿ. ಅಂದರೆ ಈ 1960ರಲ್ಲಿ ಈ ಸಿಂಧು ನದಿ ನೀರಿನ ಕುರಿತಾಗಿ ಇಲ್ಲಿ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಸೊ ಈ ಒಪ್ಪಂದವನ್ನು ಮತ್ತೆ ಇದನ್ನು ಮರು ಮಾತುಕತೆಯನ್ನು ಮಾಡಬೇಕಂತ ಹೇಳಿ ಭಾರತ ಇಲ್ಲಿ ಬಯಸ್ತಾ ಇದೆ. ಹಾಗೆ ಕಾಲಿಂಗ್ ಆಫ್ ಆಲ್ ಮೀಟಿಂಗ್ಸ್ ಆಫ್ ದ ಪರ್ಮನೆಂಟ್ ಇಂಡಸ್ ಕಮಿಷನ್ ಅಂಟಿಲ್ ಪಾಕಿಸ್ತಾನ್ ಅಗ್ರಿ ಟು ನೆಗೋಷಿಯೇಟ್. ಸೊ ಇಲ್ಲಿ ಭಾರತ ಇಲ್ಲಿ ಈ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಂಡಸ್ ವಾಟರ್ ಟ್ರೀಟಿಗೆ ಸಂಬಂಧಪಟ್ಟಂತೆ ಅದನ್ನು ಮರು ಮಾತುಕತೆಗೆ ಒಪ್ಪಿಕೊಳ್ಳದ ಹೊರತು ಭಾರತ ಇಲ್ಲಿ ಈ ಪರ್ಮನೆಂಟ್ ಇಂಡಸ್ ಕಮಿಷನ್ ಅಂತ ಬರುತ್ತೆ. ಸೊ ಈ ಎಲ್ಲ ಒಂದು ಮೀಟಿಂಗ್ನಿಂದ ಭಾರತ ಏನಾಗಲಿದೆ ಅಂದರೆ ಅದರಿಂದ ದೂರ ಉಳಿಯಲಿದೆ ಅಂತ ಹೇಳಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಸೊ ಪ್ರೀವಿಯಸ್ ಸಕ್ಸಸ್ ಇನ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್. ಹಾಗಿದ್ರೆ ಈ ಹಿಂದೆನೂ ಕೂಡ ಹಲವಾರು ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥ ಹಲವಾರು ಈ ನದಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಹಲವಾರು ಯೋಜನೆಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನದೊಟ್ಟಿಗೆ ಇರುವಂಥ ವಿವಾದಗಳನ್ನ ಸೊ ಇಲ್ಲಿ ಯಶಸ್ವಿಯಾಗಿ ಅವುಗಳನ್ನು ಬಗೆಹರಿಸಿಕೊಂಡಿರುತ್ತೆ. ಸೊ ಅದರಲ್ಲಿ ನೋಡೋದಾದರೆ ಸೊ ಇಂಡಿಯಾ ಸಕ್ಸಸ್ಫುಲಿ ರಿಸಾಲ್ವ್ 2 ಮೇಜರ್ ಡಿಸ್ಪ್ಯೂಟ್ ಸೊ ಅಂಡರ್ ದ IWT ಇಂಡಸ್ ವಾಟರ್ ಟ್ರೀಟಿ ಫ್ರೇಮ್ವರ್ಕ್. ಸೊ ಈ ಒಂದು ಫ್ರೇಮ್ವರ್ಕ್ ಅಡಿಯಲ್ಲಿ 2 ಏನಂತಂದರೆ ವಿವಾದಗಳನ್ನ ಇಲ್ಲಿ ಬಗೆಹರಿಸಿಕೊಂಡಿರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಬಗ್ಲಿಹಾರ್ ಡ್ಯಾಮ್ ಪ್ರಾಜೆಕ್ಟ್. ಸೊ 2007ರಲ್ಲಿ ಈ ಬಗ್ಲಿಹಾರ್ ಡ್ಯಾಮ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ವಿವಾದವನ್ನು ಕೂಡ ಬಗೆಹರಿಸಿಕೊಳ್ಳುತ್ತೆ. ಹಾಗೆ 2013ರಲ್ಲಿ ಪಾಕಿಸ್ತಾನದ ಈ ನೀಲಂ ಪ್ರಾಜೆಕ್ಟ್ ಇದರ ಮೇಲೂ ಕೂಡ ವಿವಾದ ಇರುವಂಥದ್ದನ್ನು ಸೊ ಇಲ್ಲಿ ಬಗೆಹರಿಸಿಕೊಂಡಿರುತ್ತೆ. ಹಾಗೆ ಎಸ್ಕಲೇಷನ್ ಓವರ್ ಕಿಶನ್ ಗಂಗಾ ಆ್ಯಂಡ್ ರಾಟಲ್ ಪ್ರಾಜೆಕ್ಟ್ಸ್. ಸೊ ಇದು ಏನಿದೆ ಅಂತಂದರೆ ಡಿಸ್ಪ್ಯೂಟ್ ಓವರ್ ಇಂಡಿಯಾಸ್ ಕಿಶನ್ ಗಂಗಾ ಆ್ಯಂಡ್ ರಾಟಲ್ ಹೈಡ್ರೋ ಪ್ರಾಜೆಕ್ಟ್ಸ್ ಇಂಟೆನ್ಸಿಫೈಡ್ ಇನ್ 2016. ಸೊ ಇದರ ಕುರಿತಾಗಿ ಏನಾಗುತ್ತೆ ಅಂದರೆ ಈ ಕಿಶನ್ ಗಂಗಾ ಮತ್ತು ಈ ರಾಟಲ್ ಪ್ರಾಜೆಕ್ಟ್ ಕುರಿತು ಇಲ್ಲಿ 2016ರಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ವಿವಾದ ಅನ್ನುವಂಥದ್ದು ಆಗುತ್ತೆ. ಯಾವಾಗ ಅಂತಾರೆ ವೆನ್ ಪಾಕಿಸ್ತಾನ್ ಎಸ್ಕಲೇಟೆಡ್ ದಿ ಇಶ್ಯೂ ಡಿಮ್ಯಾಂಡಿಂಗ್ ಬೋತ್ ಅ ನ್ಯೂಟ್ರಲ್ ಎಕ್ಸ್ಪರ್ಟ್ ಆ್ಯಂಡ್ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್. ಅಂದರೆ ಭಾರತ ಈ ಒಂದು ಯೋಜನೆ ಅಂದರೆ ಈ ಪಾಕಿಸ್ತಾನ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿ ತಟಸ್ಥ ಒಂದು ಎಕ್ಸ್ಪರ್ಟ್ಗಳ ಗುಂಪನ್ನು ಮತ್ತು ಇಲ್ಲಿ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ನ ಏನು ಮಾಡುತ್ತೆ ಅಂದರೆ ಡಿಮ್ಯಾಂಡನ್ನು ಮಾಡುತ್ತೆ 2016ರ ಸಂದರ್ಭದಲ್ಲಿ. ಹಾಗೆ ಈ ಒಂದು ಇಂಡಸ್ ವಾಟರ್ ಟ್ರೀಟಿಯಲ್ಲಿ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಕೂಡ ಏನಾಗುತ್ತೆ ಅಂದರೆ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡಿರುತ್ತೆ, ಅಂದರೆ ಗ್ಯಾರಂಟಿಯರ್ ಆಗಿ ಸೊ ಇಲ್ಲಿ ಪಾತ್ರವನ್ನು ವಹಿಸಿರುತ್ತೆ. ಸೊ ನೆಕ್ಸ್ಟ್ ಬ್ರೇಕ್ಡೌನ್ ಆಫ್ PIC ಮೀಟಿಂಗ್. ಸೊ ಅದರಲ್ಲಿ ಪಾಕಿಸ್ತಾನ್ಸ್ ರೆಫ್ಯೂಸಲ್ ಟು ಎಂಗೇಜ್ ಇನ್ ರೀನೆಗೋಷಿಯೇಷನ್ ಆ್ಯಂಡ್ ಇಂಡಿಯಾಸ್ ಡಿಸಿಷನ್ ಟು ಹಾಲ್ಟ್ PIC ಮೀಟಿಂಗ್ ಹ್ಯಾವ್ ಜಿಯೋಪಾರಡೈಸ್ ದಿ ಫ್ಯೂಚರ್ ಆಫ್ ದ ಟ್ರೀಟಿ. ಅಂದರೆ ಇಲ್ಲಿ ಒಂದು ಕಡೆ ಇಲ್ಲಿ ಪಾಕಿಸ್ತಾನ ರೀನೆಗೋಷನ್ಗೆ ಒಪ್ತಾ ಇಲ್ಲ. ಸೊ ಇನ್ನೊಂದು ಕಡೆ ಇಲ್ಲಿ ಈ ಪಾಕಿಸ್ತಾನ ರೀನೆಗೋಷನ್ಗೆ ಒಪ್ಕೊಳ್ತಾ ಇಲ್ಲದೆ ಇರೋದ್ರಿಂದ ಭಾರತ ಏನು ಮಾಡ್ತಾ ಇದೆ ಅಂತಂದರೆ ಈ PIC ಮೀಟಿಂಗನ್ನು ಅಟೆಂಡ್ ಮಾಡ್ತಾ ಇಲ್ಲ. ಹೀಗಾಗಿ ಈ ಒಂದು ನದಿ ನೀರಿನ ವಿವಾದ ಅನ್ನುವಂಥದ್ದು ಭವಿಷ್ಯದಲ್ಲಿ ಕೂಡ ಇದೇ ರೀತಿ ಮುಂದುವರಿಯಬಹುದು ಅಂತ ಹೇಳಲಾಗ್ತಾ ಇದೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್. ಸುಪ್ರೀಂ ಕೋರ್ಟ್ ಆಸ್ ಗವರ್ಮೆಂಟ್ ಟು ಎಕ್ಸ್ಪ್ಲೇನ್ ಡಿಲೇ ಇನ್ ದ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್. ಸೊ ಇಲ್ಲಿ ಮೊದಲನೇದಾಗಿ ಅಪಾಯಿಂಟ್ಮೆಂಟ್ ಆಫ್ ದ ಜಡ್ಜಸ್. ಸೊ ಇಲ್ಲಿ ಇದು ಹೈಕೋರ್ಟ್ಗೆ ಸಂಬಂಧಪಟ್ಟಿರುವಂಥ ನೇಮಕಾತಿ. ಹೈಕೋರ್ಟ್ ಜಡ್ಜಸ್ನ ಯಾವ ರೀತಿ ಇಲ್ಲಿ ನೇಮಕಾತಿಯನ್ನು ಮಾಡ್ತಾರೆ ಅಂತ ಹೈಕೋರ್ಟ್ ಜಡ್ಜಸ್. ಸೊ ಇಲ್ಲಿ ಹೈಕೋರ್ಟ್ ಜಡ್ಜಸ್ನ ಅಪಾಯಿಂಟ್ ಮಾಡುವಂಥವರು ಇಲ್ಲಿ ಪ್ರೆಸಿಡೆಂಟ್ ಅವರು ಇಲ್ಲಿ ಕನ್ಸಲ್ಟೇಷನ್ ಮಾಡ್ತಾರೆ. ಯಾರೊಟ್ಟಿಗೆ ಅಂದರೆ ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಇಲ್ಲಿ ಕನ್ಸರ್ನ್ಡ್ ಸ್ಟೇಟ್ ಗವರ್ನರ್ ಅಂದರೆ ಗವರ್ನರೊಟ್ಟಿಗೆ ಮತ್ತು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. ಸೊ ಇವರೊಂದಿಗೆ ಸಮಾಲೋಚಿಸಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಹೈಕೋರ್ಟ್ ಜಡ್ಜಸ್ಗಳನ್ನ ನೇಮಕವನ್ನು ಮಾಡ್ತಾರೆ. ಇಲ್ಲಿ CJ ಅಂತ ಬಂದರೆ ಇಲ್ಲಿ ಕೊಲಿಜಿಯಂ ಅಂತ ಇರುತ್ತೆ, ಅಂದರೆ 4 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳಿರ್ತಾರೆ. ಸೊ ಇವರ ಒಂದು ಸಲಹೆ ಮೇರೆಗೆ ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು ಇಲ್ಲಿ ಜಡ್ಜಸ್ಗಳನ್ನ ನೇಮಕವನ್ನು ಮಾಡ್ತಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಇಶ್ಯೂ ಅಂತ ನೋಡೋಣ. ಸೊ ಸುಪ್ರೀಂ ಕೋರ್ಟ್ ಕ್ವಶನ್ಸ್ ಗೌರ್ಮೆಂಟ್ಸ್ ಡಿಲೇ ಆನ್ ಕೊಲಿಜಿಯಂ ನೇಮ್ಸ್. ಅಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಅಂದರೆ ಈ ಕೊಲಿಜಿಯಂ ಏನು ಮಾಡಿರುತ್ತೆ ಅಂದರೆ ಸರ್ಕಾರಕ್ಕೆ ಹೆಸರುಗಳನ್ನು ಶಿಫಾರಸನ್ನು ಮಾಡಿರುತ್ತೆ. ಅಂದರೆ ಇಲ್ಲಿ ಹೈಕೋರ್ಟ್ ಜಡ್ಜಸ್ಗಳನ್ನ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಸೊ ಈ ಒಂದಿಷ್ಟು ಹೆಸರುಗಳನ್ನ ಕೊಟ್ಟಿರುತ್ತೆ. ಸೊ ಆ ಹೆಸರುಗಳನ್ನ ಸೊ ಇಲ್ಲಿ ಅವರನ್ನು ಅಪಾಯಿಂಟ್ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಸರ್ಕಾರ
ಡಿಲೇ ಮಾಡ್ತಾ ಇದೆ. ಅಂದರೆ ಅವರನ್ನು ಇಲ್ಲಿ ಹೈಕೋರ್ಟ್ ಜಡ್ಜಿಗಳಾಗಿ ನೇಮಕ ಮಾಡುವಂಥದ್ರಲ್ಲಿ ವಿಳಂಬವನ್ನು ಮಾಡ್ತಾ ಇದೆ. The Supreme Court asked the government to explain why it has been sitting on names reiterated by the Collegium of months or years. ಸೊ ಇಲ್ಲಿ ಪದೇ ಪದೇ ಏನು ಮಾಡ್ತಾ ಇದೆ ಅಂದರೆ ಆ ಒಂದು ಹೆಸರುಗಳನ್ನ ಶಿಫಾರಸನ್ನು ಮಾಡ್ತಾ ಇದೆ. ಅಂದರೆ ಈ ಒಂದು ಸುಪ್ರೀಂ ಕೋರ್ಟ್ ಇಲ್ಲಿ ಅಂದರೆ ಕೊಲಿಜಿಯಂ ಶಿಫಾರಸನ್ನು ಮಾಡ್ತಾ ಇದೆ ಆ ಹೆಸರುಗಳನ್ನ. ಆದರೂ ಕೂಡ ಏನು ಮಾಡ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರ ಅದನ್ನು ವಿಳಂಬವನ್ನು ಮಾಡ್ತಾ ಇದೆ. ಹಾಗೆ ರಿಕ್ವೆಸ್ಟ್ ಫಾರ್ ಪೆಂಡಿಂಗ್ ನೇಮ್ ಚಾರ್ಟ್. ಸೊ ಇಲ್ಲಿ ಚೀಫ್ ಜಸ್ಟಿಸ್ ಆಗಿರುವಂಥ ಡಿ.ವೈ. ಚಂದ್ರಚೂಡ ಡೈರೆಕ್ಟೆಡ್ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಟು ಸಬ್ಮಿಟ್ ಅ ಡೀಟೇಲ್ಡ್ ಚಾರ್ಟ್ ವಿದಿನ್ ಅ ವೀಕ್. ಸೊ ಇಲ್ಲಿವರಿಗೆ ಅಂದರೆ ಅಟಾರ್ನಿ ಜನರಲ್ಗೆ ಏನು ಮಾಡಿದ್ದಾರೆ ಅಂತಂದರೆ ನಿರ್ದೇಶನವನ್ನು ಮಾಡಿದ್ದಾರೆ. ಓಕೆ, ಸೊ ಏನಂತಂದರೆ ಶೋವಿಂಗ್ ದಿ ಸ್ಟೇಟಸ್ ಆಫ್ ಈಚ್ ಪೆಂಡಿಂಗ್ ಕೊಲಿಜಿಯಂ ರೆಕಮೆಂಡೇಶನ್ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ವೈ ದೇ ಆರ್ ಸ್ಟಿಲ್ ಅನ್ರಿಸಾಲ್ವ್ಡ್. ಅಂದರೆ ಸೊ ಇಲ್ಲಿ ಕೊಲಿಜಿಯಂ ಅವರು ಶಿಫಾರಸನ್ನು ಮಾಡಿರೋದ ಸ್ಟೇಟಸ್ನ ಸ್ಥಿತಿಗತಿ ಏನಾಗಿದೆ, ಹಾಗೆ ಯಾಕೆ ಅದು ಇನ್ನೂ ಕೂಡ ಬಗೆಹರಿದಿಲ್ಲ ಅನ್ನೋದರ ಕುರಿತು ಮಾಹಿತಿಯನ್ನು ಸಲ್ಲಿಸಲಿಕ್ಕೆ ಅಟಾರ್ನಿ ಜನರಲ್ ಅವರಿಗೆ ಸೊ ಇಲ್ಲಿ CJI ಅವರು ನಿರ್ದೇಶನವನ್ನು ನೀಡಿದ್ದಾರೆ. ಹಾಗೆ ಇವರು ಮಾಡಿರುವಂಥ ಏನು ಹೆಸರುಗಳನ್ನು ಶಿಫಾರಸನ್ನು ಮಾಡಿರುವಂಥದ್ದನ್ನು ಸೊ ಇಲ್ಲಿ ಮಸ್ಟ್ ಬಿ ಕ್ಲಿಯರ್, ಅದನ್ನು ಕಡ್ಡಾಯವಾಗಿ ಪರಿಹರಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆ ರೀಇಟ್ರೇಟೆಡ್ ನೇಮ್ಸ್ ಅವೇಟಿಂಗ್ ಅಪಾಯಿಂಟ್ಮೆಂಟ್. ಸೊ ಇಲ್ಲಿ ಯಾರೆಲ್ಲ ಒಂದು ಹೆಸರುಗಳನ್ನ ಇಲ್ಲಿ ಶಿಫಾರಸನ್ನು ಮಾಡಿರ್ತಾರೆ ಅಂತಂದರೆ ಲಾಯರ್ ಪ್ರಶಾಂತ್ ಭೂಷಣ್ ಎಂಪಸೈಸ್ಡ್ ದ್ಯಾಟ್ ಸಿವಿರಲ್ ರೀಇಟ್ರೇಟೆಡ್ ನೇಮ್ಸ್ ಇನ್ಕ್ಲೂಡಿಂಗ್ ಸೀನಿಯರ್ ಅಡ್ವೊಕೇಟ್ ಸೌರಭ್ ಕಿರ್ಪಾಲ್. ಸೊ ಇವರ ಹೆಸರನ್ನು ಅಂದರೆ ಸೌರಭ್ ಕಿರ್ಪಾಲ್. ಸೊ ಇವ್ರೇನಾಗ್ಬೋದು ಅಂದರೆ ಇನ್ ಕೇಸ್ ಏನಾದರೂ ಇವರು ಹೈಕೋರ್ಟ್ ಜಡ್ಜ್ ಆಗಿ ನೇಮಕಗೊಂಡ್ರೆ ಇವರು ಭಾರತದ ಮೊದಲ ಒಬ್ಬ ಇಂಡಿಯಾಸ್ ಪೊಟೆನ್ಷಿಯಲ್ ಫಸ್ಟ್ ಓಪನ್ಲಿ ಗೇ ಅಂದರೆ ಒಬ್ಬ ಸಲಿಂಗ ಒಬ್ಬ ವ್ಯಕ್ತಿ ಏನಾಗ್ತಾರೆ ಅಂತಂದರೆ ಇಲ್ಲಿ ಹೈಕೋರ್ಟ್ನ ಜಡ್ಜ್ಗಳಾಗಿ ನೇಮಕವಾಗ್ತಾರೆ. ಸೊ ಇವರ ಹೆಸರನ್ನು ಕೂಡ ಇಲ್ಲಿ ಕೊಲಿಜಿಯಂ ಶಿಫಾರಸನ್ನು ಮಾಡಿದೆ. ಹಾಗೆ ಆ್ಯಂಡ್ ಅಡ್ವೊಕೇಟ್ ಜಾನ್ ಸತ್ಯಾನ್ ಹ್ಯಾವ್ ಬಿನ್ ಪೆಂಡಿಂಗ್ ಫಾರ್ ಅಪಾಯಿಂಟ್ಮೆಂಟ್ ಡಿಸ್ಪೈಟ್ ರಿಪೀಟೆಡ್ ರೆಕಮೆಂಡೇಶನ್. ಸೊ ಇಲ್ಲಿ ಕೊಲಿಜಿಯಂ ಏನು ಮಾಡ್ತಾ ಇದ್ದಾರೆ, ಹಲವಾರು ಬಾರಿ ಇವರ ಹೆಸರುಗಳನ್ನು ಸೊ ಇಲ್ಲಿ ಹೈಕೋರ್ಟ್ ಜಡ್ಜ್ಗಳಿಗೆ ಇಲ್ಲಿ ಶಿಫಾರಸನ್ನು ಮಾಡ್ತಾ ಇದೆ. ಆದರೂ ಕೂಡ ಇದನ್ನು ಸರ್ಕಾರ ಇದನ್ನು ವಿಳಂಬವನ್ನು ಮಾಡ್ತಾ ಇದೆ. ಹಾಗಿದ್ರೆ ಇಲ್ಲಿ ಸರ್ಕಾರದ ವಾದ ಏನಂತಂದರೆ ಇಲ್ಲಿ ಗೌರ್ಮೆಂಟ್ಸ್ ಅಬ್ಜೆಕ್ಷನ್ ಟು ಸರ್ಟನ್ ಕ್ಯಾಂಡಿಡೇಟ್ಸ್. ಸೊ ಇಲ್ಲಿ ಈ ಕೊಲಿಜಿಯಂ ಶಿಫಾರಸ್ ಮಾಡಿರುವಂಥ ಹಲವಾರು ಹೆಸರುಗಳ ಬಗ್ಗೆ ಸೊ ಇಲ್ಲಿ ಸರ್ಕಾರದ ಏನಿದೆ ಅಂತಂದರೆ ಇಲ್ಲಿ ಒಂದಿಷ್ಟು ವಾದಗಳಿವೆ. ದ ಗೌರ್ಮೆಂಟ್ ಅಬ್ಜೆಕ್ಟೆಡ್ ಸೌರಭ್ ಕಿರ್ಪಾಲ್ಸ್ ಅಪಾಯಿಂಟ್ಮೆಂಟ್ ಡ್ಯೂ ಟು ದಿ ಅಡ್ವೊಕೇಸಿ ಫಾರ್ ಗೇ ರೈಟ್ಸ್. ಎಸ್, ಸೊ ಇವರು ಗೇ ಆಗಿರೋದ್ರಿಂದ ಇವರ ಅಪಾಯಿಂಟ್ಮೆಂಟನ್ನು ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಕಿರ್ಪಾಲ್ ಅವರ ಅಪಾಯಿಂಟ್ಮೆಂಟನ್ನು ಸೊ ಇಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ ಆಬ್ಜೆಕ್ಟನ್ನು ಮಾಡ್ತಾ ಇದೆ. ಹಾಗೆ ಡಿಲೇಯಿಂಗ್ ಹೀಸ್ ಅಪಾಯಿಂಟ್ಮೆಂಟ್ ಆ್ಯಸ್ ಅ ಡೆಲ್ಲಿ ಹೈಕೋರ್ಟ್ ಜಡ್ಜ್ ಸಿನ್ಸ್ ಹೀಸ್ ರೆಕಮೆಂಡೇಶನ್ ಬೈ ದಿ ಕೊಲಿಜಿಯಂ ಇನ್ 2021. ಸೊ 2021 ಕೂಡ ಏನು ಮಾಡಿತ್ತಂದರೆ ಈ ಕೊಲಿಜಿಯಂ ಈ ಒಂದು ಕಿರ್ಪಾಲ್ ಅವರ ಹೆಸರನ್ನು ಅಂದರೆ ಈ ಸೌರಭ್ ಕಿರ್ಪಾಲ್ ಅವರ ಹೆಸರನ್ನು ದೆಹಲಿ ಹೈಕೋರ್ಟ್ ಜಡ್ಜ್ ಆಗಿ ನೇಮಕ ಮಾಡಬೇಕಂತ ಶಿಫಾರಸನ್ನು ಮಾಡಿತ್ತು. ಆದರೂ ಕೂಡ ಆವಾಗಲಿಂದನೂ ಕೂಡ ಏನು ಮಾಡ್ತಾ ಇದೆ ಅಂತಂದರೆ ಸೊ ಇವರನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಸರ್ಕಾರ ವಿಳಂಬವನ್ನು ಮಾಡ್ತಾ ಇದೆ. ಹಾಗೆ ಹೈಕೋರ್ಟ್ನ ಹಿರಿಯ ವಕೀಲರಾಗಿರುವಂಥ ಪ್ರಶಾಂತ್ ಭೂಷಣ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಕಾಲ್ ಫಾರ್ ಆಟೋಮ್ಯಾಟಿಕ್ ಅಪಾಯಿಂಟ್ಮೆಂಟ್. ಓಕೆ, ಇಫ್ ನೋ ರೆಸ್ಪಾನ್ಸ್ ಅಂದರೆ ಇನ್ ಕೇಸ್ ಏನಾದರೂ ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡದೆ ಇದ್ದರೆ ಸೊ ಇಲ್ಲಿ ಅವರನ್ನು ನಾವು ಆಟೋಮೆಟಿಕ್ ಆಗಿ ಏನು ಇಲ್ಲಿ ಕೊಲಿಜಿಯಂ ಶಿಫಾರಸನ್ನು ಮಾಡಿದೆಯಲ್ವ ಆ ಹೆಸರನ್ನು ನಾವಿಲ್ಲಿ ಆಟೋಮೆಟಿಕ್ ಆಗಿ ನೇಮಕವನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪ್ರಶಾಂತ್ ಭೂಷಣ್ ಪ್ರಪೋಸ್ ದ್ಯಾಟ್ ಇಫ್ ದ ಗೌರ್ಮೆಂಟ್ ಫೇಲ್ಸ್ ಟು ರೆಸ್ಪಾಂಡ್ ಟು ಕೊಲಿಜಿಯಂ ರೆಕಮೆಂಡೇಶನ್ ವಿದಿನ್ 6 ವೀಕ್ಸ್. ಸೊ ಇಲ್ಲಿ 6 ವಾರಗಳ ಒಂದು ಗಡುವನ್ನು ಕೂಡ ಕೊಟ್ಟಿದೆ ಸರ್ಕಾರಕ್ಕೆ. ಸೊ ಇದರೊಳಗಾಗಿ ಏನು ಮಾಡಬೇಕು, ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ನೀಡಬೇಕಂತ ಕೂಡ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ಪ್ರಿನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ಡಿಸ್ಕಸ್ಸನ್ನು ಮಾಡೋಣ. ಸೊ ಫಸ್ಟ್ ಒನ್ ಗ್ಲೋಬಲ್ ಫುಡ್ ರೆಗ್ಯುಲೇಟರ್ ಸಮಿಟ್ 2024. ಈ ಒಂದು ಟಾಪಿಕ್ ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ ಸೊ ಇತ್ತೀಚೆಗೆ JP ನಡ್ಡಾ ಅವರು ಈ ಒಂದು ಗ್ಲೋಬಲ್ ಫುಡ್ ರೆಗ್ಯುಲೇಟರ್ ಸಮಿಟ್ನ ಒಂದು ಲೋಗೋವನ್ನು ಮತ್ತು ಈ ಬ್ರೌಚರ್ಸ್ ಅಂತಂದರೆ ಸೊ ಇಲ್ಲಿ ಒಂದಿಷ್ಟು ಪ್ಯಾಂಪ್ಲೆಟ್ಸ್ಗಳನ್ನ ಏನು ಮಾಡಿದ್ದಾರೆ ಅಂತಂದರೆ ರಿಲೀಸನ್ನು ಮಾಡಿದ್ದಾರೆ. ಹಾಗಿದ್ರೆ ಈ ಒಂದು ಸಮಿಟ್ನ ಉದ್ದೇಶ ಏನಂತಂದರೆ ಇಟ್ ಏಮ್ಸ್ ಟು ಫೋಸ್ಟರ್ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಆ್ಯಂಡ್ ನಾಲೆಜ್ ಶೇರಿಂಗ್ ಆನ್ ಫುಡ್ ಸೇಫ್ಟಿ ಆ್ಯಂಡ್ ರೆಗ್ಯುಲೇಟರಿ ಇಶ್ಯೂಸ್. ಅಂದರೆ ಆಹಾರ ಭದ್ರತೆ ಮತ್ತು ಆಹಾರದ ಒಂದು ನಿಯಂತ್ರಣದ ಸಮಸ್ಯೆಗಳ ಕುರಿತು ಸೊ ಇಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಈ ಒಂದು ಜ್ಞಾನದ ಒಂದು
ಹಂಚಿಕೆಯ ಕುರಿತು ಇದು ಏನು ಮಾಡುತ್ತೆ ಅಂದರೆ ಉತ್ತೇಜನವನ್ನು ನೀಡುತ್ತೆ. ಸೊ ಇದ್ರಿ ಈ ಒಂದು ಸಮ್ಮಿಟ್ನ ಮೊದಲ ಆವೃತ್ತಿ ಅನ್ನುವಂಥದ್ದು 2023ರಲ್ಲಿ ಭಾರತದಲ್ಲಿ ನಡೆದಿರುತ್ತೆ. ಸೊ ಈ ಒಂದು ಮುಂದೆ ನಡೆಯಲಿರುವಂಥ ಈ ಒಂದು ಸಮ್ಮಿಟ್ನಲ್ಲಿ ವಿಶ್ವದ ಸುಮಾರು 70 ದೇಶಗಳು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಹೇಳಿ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ನೆಕ್ಸ್ಟ್ ಟಾಪಿಕ್ ಕೃಷ್ಣ ಮಿಷನ್ ಅಂತ. ಎಸ್, ಸೊ ಏನಿದೆ ಕೃಷ್ಣ ಮಿಷನ್ ಅಂತಂದರೆ ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಯಾಟಲೈಟ್ ಫಾರ್ ಹೈ ರೆಸಲ್ಯೂಷನ್ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್. ಸೊ ಈ ಕೃಷ್ಣ ಅನ್ನುವಂಥದ್ದು ಒಂದು ಸ್ಯಾಟಲೈಟ್, ಇದು ಉಪಗ್ರಹ. ಈ ಒಂದು ಉಪಗ್ರಹವನ್ನು ಇಸ್ರೋ, ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತು ಫ್ರೆಂಚ್ನ ಬಾಹ್ಯಾಕಾಶ ಸಂಸ್ಥೆ CNES ಅವರು ಜಂಟಿಯಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಉಪಗ್ರಹವನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಉಪಗ್ರಹದ ಉದ್ದೇಶ ಏನು, ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಉಪಗ್ರಹವನ್ನು ಲಾಂಚ್ ಮಾಡ್ತಿದ್ದಾರೆ ಅಂತಂದರೆ ಟು ಮಾನಿಟರ್ ಸರ್ಫೇಸ್ ಟೆಂಪರೇಚರ್, ಅಂದರೆ ಭೂಮಿಯ ಒಂದು ಮೇಲ್ಮೈ ಒಂದು ತಾಪಮಾನವನ್ನು ಮತ್ತು ನೀರಿನ ನಿರ್ವಹಣೆ ಕುರಿತು ಅಧ್ಯಯನವನ್ನು ಮಾಡಲಿಕ್ಕೆ ಈ ಒಂದು ಮಿಷನ್ನ ಲಾಂಚನ್ನು ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ಎನರ್ಜಿ ಮತ್ತು ವಾಟರ್ ಬಜೆಟ್ ಹಾಗೆ ಅರ್ಬನ್ ಹೀಟ್ ಐಲ್ಯಾಂಡ್ಗಳ ಕುರಿತು ಸಮಗ್ರವಾಗಿ ಅದನ್ನು ಅಸೆಸ್ಮೆಂಟ್ ಮಾಡಲಿಕ್ಕೆ ಅಥವಾ ಮೌಲ್ಯಮಾಪನವನ್ನು ಮಾಡಲಿಕ್ಕೆ ಸೊ ಈ ಒಂದು ಸ್ಯಾಟಲೈಟ್ಲನ್ನು ಲಾಂಚನ್ನು ಮಾಡಲಾಗ್ತಾ ಇದೆ. ಹಾಗೆ ದ ಸ್ಯಾಟಲೈಟ್ ವಿಲ್ ಆಪರೇಟ್ ಇನ್ ದ ಸನ್ ಸಿಂಕ್ರೋನಸ್ ಆರ್ಬಿಟ್, ಅಂದರೆ ಈ ಸೂರ್ಯನ ಒಂದು ಸಿಂಕ್ರೋನಸ್ ಆರ್ಬಿಟ್ನಲ್ಲಿ ಏನು ಮಾಡಿದೆ ಅಂದರೆ ಸುಮಾರು 761 ಕಿಲೋಮೀಟರ್ ಎತ್ತರದಲ್ಲಿ ಈ ಸೂರ್ಯನ ಸಿಂಕ್ರೋನಸ್ ಆರ್ಬಿಟ್ನಲ್ಲಿ ಸೊ ಈ ಒಂದು ಉಪಗ್ರಹ ಕಾರ್ಯವನ್ನು ಮಾಡಲಿದೆ. ನೆಕ್ಸ್ಟ್ ಟಾಪಿಕ್ ಪೆರೋಮೋನ್ ಅಂತ ಹೇಳಿ. ಸೊ ಪೆರೋಮೋನ್ಸ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಪೆರೋಮೋನ್ಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ರಿಲೀಸ್ಡ್ ಬೈ ಅನಿಮಲ್ಸ್ ದ್ಯಾಟ್ ಟ್ರಿಗರ್ ಸ್ಪೆಸಿಫಿಕ್ ಬಿಹೇವಿಯರಲ್ ಆರ್ ಸೈಕಾಲಜಿಕಲ್ ರೆಸ್ಪಾನ್ಸ್ ಇನ್ ಅದರ್ ಮೆಂಬರ್ಸ್ ಆಫ್ ದ ಸೇಮ್ ಸ್ಪೀಸೀಸ್. ಅಂದರೆ ಒಂದೇ ಜಾತಿಗೆ ಅಂದರೆ ಇವು ಫಸ್ಟ್ ಇಲ್ಲಿ ಪೆರೋಮೋನ್ಸ್ ಅಂದರೆ ಸೊ ಇವುಗಳು ಒಂದು ಜೀವಿಗಳಿಂದ ಉತ್ಪಾದನೆಯಾಗುವಂಥ ಅಥವಾ ಸೊ ಅವುಗಳನ್ನ ರಿಲೀಸ್ ಮಾಡುವಂಥ ಹಾರ್ಮೋನ್ಗಳಾಗಿವೆ. ಇವು ಅಂದರೆ ಒಂದು ರಾಸಾಯನಿಕಗಳಾಗಿವೆ. ಸೊ ಇವುಗಳ ಉದ್ದೇಶ ಏನಂತಂದರೆ ಇಲ್ಲಿ ಒಂದು ಜೀವಿಯ ಒಂದು ವರ್ತನೆಯನ್ನು ಮತ್ತು ಅಥವಾ ಇಲ್ಲಿ ಭೌತಿಕ ಒಂದು ಪ್ರತಿಕ್ರಿಯೆಯನ್ನು ಇಲ್ಲಿ ಬದಲಾಯಿಸಲಿಕ್ಕೆ ಏನು ಮಾಡುತ್ತೆ ಅಂತಂದರೆ ಜೀವಿಗಳು ಈ ರೀತಿ ಒಂದು ರಾಸಾಯನಿಕ ವಸ್ತುಗಳನ್ನ ಏನು ಮಾಡುತ್ತೆ ಇಲ್ಲಿ ಉತ್ಪತ್ತಿಯನ್ನು ಮಾಡುತ್ತೆ. ಪೆರೋಮೋನ್ಸ್ ಆರ್ ಆಕ್ಟೋ ಹಾರ್ಮೋನ್ಸ್, ಮೀನಿಂಗ್ ದೇ ಆರ್ ಸೆಕ್ರೇಟೆಡ್ ಔಟ್ಸೈಡ್ ದ ಬಾಡಿ. ಅಂದರೆ ಈ ಹಾರ್ಮೋನ್ಗಳು ಏನಾಗುತ್ತೆ ಅಂದರೆ ಜೀವಿಯ ಒಂದು ಇಲ್ಲಿ ಹೊರಭಾಗದಿಂದ ಏನಾಗುತ್ತೆ ಅಂದರೆ ಉತ್ಪತ್ತಿ ಆಗುತ್ತೆ. ಎಸ್, ಹಾಗಿದ್ರೆ ಈ ರೀತಿಯ ಒಂದು ಪೆರೋಮೋನ್ಸ್ ಜೀವಿಗಳಲ್ಲಿ ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಅಂದರೆ ಫಸ್ಟ್ ಒನ್ ಮೇಟಿಂಗ್, ಅಂದರೆ ಇಂಟರ್ಸೆಕ್ಟ್, ಅಂದರೆ ಲೈಂಗಿಕ ಒಂದು ಕ್ರಿಯೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಸೊ ಇವಾಗ ನಾವು ಸೆಕ್ಸ್ ಪೆರೋಮೋನ್ಸ್ ಅಂತ ಕರಿತೀವಿ. ಸೊ ಇದರ ಅರ್ಥ ಇನ್ ಕೇಸ್ ಏನಾದರೂ ಯಾವುದಾದ್ರೂ ಒಂದು ಜೀವಿ ಸೊ ಇಲ್ಲಿ ಇಂಟಿಮೇಟ್ ಆಗುವಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದರೆ ಈ ರೀತಿಯ ಒಂದು ಪೆರೋ ಹಾರ್ಮೋನ್ಸ್ಗಳನ್ನ ರಿಲೀಸನ್ನು ಮಾಡುತ್ತೆ. ಸೊ ಹೀಗಾಗಿ ಈ ರೀತಿಯ ಹಾರ್ಮೋನ ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಜೀವಿಗಳು ಇಲ್ಲಿ ಪರಸ್ಪರ ಇಲ್ಲಿ ಆಕರ್ಷಣೆಗೆ ಒಳಗಾಗತ್ತೆ. ಹಾಗೆ ನ್ಯಾವಿಗೇಷನ್ನ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಇಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಇರುವೆಗಳನ್ನು ನೋಡ್ಬೋದು, ಅವುಗಳು ಎಷ್ಟು ಡಿಸಿಪ್ಲಿನ್ ಆಗಿ ಇಲ್ಲಿ ಏನಂತಂದರೆ ಇಲ್ಲಿ ತಮ್ಮ ದಾರಿಯನ್ನು ನಿರ್ಮಿಸಿಕೊಳ್ಳುತ್ತೆ ಅಲ್ವಾ. ಸೊ ಆ ಒಂದು ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದರೆ ಸೊ ಈ ಇರುವೆಗಳು ಕೂಡ ಇಲ್ಲಿ ಆ ಪೆರೋಮೋನ್ಸ್ಗಳನ್ನ ಉತ್ಪತ್ತಿಯನ್ನು ಮಾಡುತ್ತೆ. ಸೊ ಇಲ್ಲಿ ಗೈಡಿಂಗ್ ಅದರ್ಸ್ ಟು ಫುಡ್ ಆರ್ ಹೋಮ್. ಎಸ್, ಸೊ ಇಲ್ಲಿ ಆಹಾರವನ್ನು ಹುಡುಕುವಂಥ ಸಂದರ್ಭದಲ್ಲಿ ಅಥವಾ ತಮ್ಮ ಗೂಡುಗಳನ್ನು ಸೇರುವಂಥ ಸಂದರ್ಭದಲ್ಲಿ ಇರುವೆಗಳು ಕೂಡ ಇಲ್ಲಿ ಈ ಪೆರೋಮೋನ್ಸ್ಗಳನ್ನ ಉತ್ಪತ್ತಿಯನ್ನು ಮಾಡುತ್ತೆ. ಹಾಗೆ ಸೋಷಿಯಲ್ ಆರ್ಗನೈಜೇಷನ್, ಸೊ ಇಲ್ಲಿ ಬೀಜಗಳನ್ನ ನೋಡಿರ್ಬೋದು ನೀವು, ಅಂದರೆ ಈ ಜೇನು ಹುಳಗಳಿರುತ್ತಲ್ವಾ, ಸೊ ಅವುಗಳು ತಮ್ಮ ಒಂದು ಜೇನಿನ ಒಂದು ಗೂಡಿನಲ್ಲಿರುವಂಥ ಜೀವಿಗಳನ್ನು ಅಥವಾ ಈ ಥರ ಒಂದು ಮೆಂಬರ್ಸ್ಗಳನ್ನ ಪತ್ತೆ ಹಚ್ಚುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಪೆರೋಮೋನ್ಸ್ಗಳನ್ನ ಉತ್ಪತ್ತಿಯನ್ನು ಮಾಡುತ್ತೆ. ಹಾಗೆ ಡೇಂಜರ್ ಸಿಗ್ನಲಿಂಗ್, ಅಂದರೆ ಆ ಒಂದು ಜೀವಿಗಳಿಗೆ ಅಪಾಯ ಆಗುವಂಥ ಸಂದರ್ಭದಲ್ಲೂ ಕೂಡ ಏನು ಮಾಡುತ್ತೆ ಅಂದರೆ ಸೊ ಈ ರೀತಿಯ ಒಂದು ಪೆರೋಮೋನ್ಸ್ಗಳನ್ನ ಅಂದರೆ ಈ ರೀತಿಯ ಒಂದು ಪೆರೋಮೋನ್ಸ್ಗಳನ್ನ ತನ್ನ ದೇಹದಲ್ಲಿ ಉತ್ಪಾದನೆ ಮಾಡುವ ಮೂಲಕ ಇತರ ಜೀವಿಗಳಿಗೆ ಅದು ಎಚ್ಚರಿಕೆಯನ್ನು ನೀಡುತ್ತೆ. ಹಾಗಿದ್ರೆ ಈ ರೀತಿಯ ಒಂದು ಇದರ ಒಂದು ಅನ್ವಯವನ್ನು ನೋಡೋದಾದರೆ ಇವುಗಳನ್ನ ನಾವು
ಇಲ್ಲಿ ಪೆಸ್ಟ್ ಕಂಟ್ರೋಲ್ ಅಂದರೆ ಕೀಟ ನಿರ್ವಹಣೆಯಲ್ಲಿ, ಹಾಗೆ ಎನಿಮಲ್ ಹಸ್ಬೆಂಡ್ರಿ ಅಂದರೆ ಈ ಪಶು ಸಂಗೋಪನೆಯಲ್ಲಿ, ಈ ಒಂದು ಪಶುಗಳ ಒಂದು ಸಂತಾನೋತ್ಪತ್ತಿಯಲ್ಲಿ ನಾವು ಇದನ್ನು ಅನ್ವಯವಾಗಿ ಇದನ್ನು ಬಳಸ್ಕೊಳ್ತೀವಿ. ನೆಕ್ಸ್ಟ್ ಟಾಪಿಕ್, ಯುನೈಟೆಡ್ ನೇಷನ್ ಇಂಟರ್ ಏಜೆನ್ಸಿ ಟಾಸ್ಕ್ ಫೋರ್ಸ್ ಅವಾರ್ಡ್. ಹಾಗಿದ್ರೆ ಈ ಒಂದು ಅವಾರ್ಡನ್ನು ಯಾರಿಗೆ ಕೊಡ್ತಾರೆ ಅಂತಂದರೆ, ದ ಅವಾರ್ಡ್ ರಿಕಗ್ನೈಸ್ ದಿ ಅಚೀವ್ಮೆಂಟ್ ಆನ್ ಮಲ್ಟಿ ಸೆಕ್ಟರಲ್ ಆ್ಯಕ್ಷನ್ ಇನ್ ದ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಆ್ಯಂಡ್ ಮೆಂಟಲ್ ಹೆಲ್ತ್. ಅಂದರೆ ಇಲ್ಲಿ ಮಾನಸಿಕ ಆರೋಗ್ಯ ಮತ್ತು ಈ ಸಾಂಕ್ರಾಮಿಕವಲ್ಲದ ರೋಗಗಳ ಒಂದು ತಡೆಗಟ್ಟುವಿಕೆಗೆ ಯಾರು ಇಲ್ಲಿ ತಮ್ಮ ಸಾಧನೆಗಳನ್ನ ಮಾಡಿರ್ತಾರಲ್ವ ಅಂಥವ್ರನ್ನ ಗುರುತಿಸಿ ಏನು ಮಾಡಲಾಗತ್ತೆ, ಸೊ ಈ ಒಂದು ಅವಾರ್ಡನ್ನು ನೀಡಲಾಗತ್ತೆ. ಸೊ 2024ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರಿಗೆ ನೀಡಲಾಗಿತ್ತು. ಅಂದರೆ ಇದು ತನ್ನ ಇಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಸಾಧನೆಯನ್ನು ಮಾಡಿರುವುದರ ಕಾರಣವಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿತ್ತು. ಹಾಗೆ ಇದರಲ್ಲಿ ಇದರ ಒಂದು ಸ್ಪಾನ್ಸರ್ ಆಗಿ WHO ಕೂಡ ಏನು ಮಾಡಿದ್ದಾರೆ ಅಂತಂದರೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಇದರಲ್ಲಿ ದೇರ್ ಆರ್ 3 ಕ್ಯಾಟಗರೀಸ್ ಆಫ್ ನಾಮಿನೇಷನ್. ಅಂದರೆ ಇಲ್ಲಿ ನಾಮಿನೇಷನ್ ಮಾಡುವ ಸಂದರ್ಭದಲ್ಲಿ 3 ಕ್ಯಾಟಗರಿಗಳನ್ನು ಮಾಡ್ತಾರೆ. ಫಸ್ಟ್ ಒನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಗೌರ್ಮೆಂಟ್ ಏಜೆನ್ಸಿ, ಸೆಕೆಂಡ್ ಒನ್ ಮಿನಿಸ್ಟ್ರಿ ಆ್ಯಂಡ್ ಗೌರ್ಮೆಂಟ್ ಏಜೆನ್ಸಿ ಔಟ್ಸೈಡ್ ದ ಹೆಲ್ತ್, ಆ್ಯಂಡ್ ಲಾಸ್ಟ್ ಒನ್ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಕಾಡೆಮಿಯಾ ಆ್ಯಂಡ್ ಫೌಂಡೇಶನ್. ಸೊ ಇವರನ್ನು ಕೂಡ ಏನು ಮಾಡ್ತಾರೆ, ನಾಮಿನೇಷನ್ ಅಂದರೆ ವಿಭಾಗದಲ್ಲಿ ಇವರನ್ನು ಕೂಡ ಆಯ್ಕೆಯನ್ನು ಮಾಡ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಕ್ಲೆಪ್ಟೋಪ್ಯಾರಾಸೈಟಿಸಮ್. ಸೊ ಏನಿದು ಪ್ಯಾರಾಸೈಟಿಸಮ್ ಅಂತಂದರೆ, ವಾಸ್ ಇಂಟ್ರೊಡ್ಯೂಸ್ ಟು ಡಿಸ್ಕ್ರೈಬ್ ದಿ ಥೆಫ್ಟ್ ಆಫ್ ಫುಡ್ ಪ್ರೀವಿಯಸ್ಲಿ ಕಲೆಕ್ಟೆಡ್ ಆರ್ ಪ್ರೊಸೆಸ್ಡ್ ಬೈ ದಿ ಸಮ್ ಅದರ್ ಇಂಡಿವಿಜುವಲ್. ಅಂದರೆ ಸೊ ಈಗಾಗಲೇ ಒಂದು ಜೀವಿ ಕಳ್ಳತನ ಮಾಡಿರುವಂಥದ್ದನ್ನು ಅಥವಾ ಆಹಾರವನ್ನು ಈಗಾಗಲೇ ಸಂಗ್ರಹಿಸಿಕೊಂಡಿರುವಂಥ ಆಹಾರವನ್ನು ಅದನ್ನು ಕಳ್ಳತನ ಮಾಡುವಂಥ ಒಂದು ಪ್ರಕ್ರಿಯೆಯಿಂದ ಈ ಒಂದು ಪದವನ್ನು ಬಳಸ್ತೀವಿ ನಾವು, ಕ್ಲೆಪ್ಟೋ ಪ್ಯಾರಾಸೈಟಿಸಮ್ ಅಂತ ಹೇಳಿ. ಇಟ್ ಈಸ್ ಅ ಫಾರ್ಮ್ ಆಫ್ ಫೀಡಿಂಗ್ ವೇರ್ ಒನ್ ಆನಿಮಲ್ ಟೇಕ್ಸ್ ಅ ಪ್ರೇ ಫ್ರಮ್ ದ ಅನದರ್ ದಟ್ ಹ್ಯಾಸ್ ಕ್ಯಾಚ್ಡ್, ಕಿಲ್ಡ್ ಆರ್ ಅದರ್ವೈಸ್ ಪ್ರಿಪೇರ್ಡ್ ಇನ್ಕ್ಲೂಡಿಂಗ್ ಸ್ಟೋರ್ ಫುಡ್. ಸೊ ಇವಾಗ ಒಂದು ಜೀವಿ ಅಥವಾ ಲಯನ್ ಇದೆ ಅಂತ ಅಂದ್ಕೊಳ್ಳೋಣ. ಆ ಲಯನ್ ಏನು ಮಾಡಿರುತ್ತೆ, ಇವಾಗ ಬೇಟೆಯಾಡಿ ಅಥವಾ ಯಾವುದೇ ಒಂದು ಜೀವಿಯನ್ನು ಕೊಂದು ಅದನ್ನು ಏನು ಮಾಡಿರ್ಬೋದು, ಆಹಾರವಾಗಿ ಸಂಗ್ರಹಿಸಿದಂಥ ಸಂದರ್ಭದಲ್ಲಿ ಅದನ್ನು ಇನ್ನೊಂದು ಜೀವಿ ಬಂದು ಏನು ಮಾಡುತ್ತೆ ಅಂದರೆ ಅದನ್ನು ಕಸಿದುಕೊಳ್ಳುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಕ್ಲೆಪ್ಟೋಪ್ಯಾರಾಸೈಟಿಸಮ್ ಅಂತ ಕರಿತೀವಿ. ಎಸ್, ಸೊ ಇಟ್ ಅಕರ್ಸ್ ಇನ್, ಸೊ ಇದು ಕೇವಲ ಪ್ರಾಣಿಗಳಲ್ಲಿ ಮಾತ್ರ ಅಲ್ಲ, ಹಲವಾರು ಜೀವಿಗಳಲ್ಲಿ ಕೂಡ ಕಂಡುಬರುತ್ತೆ. ಸೊ ಇಟ್ ಅಕರ್ಸ್ ಇನ್ ಸಿವರಲ್ ಗ್ರೂಪ್ಸ್ ಆಫ್ ಆ್ಯನಿಮಲ್. ಸೊ ಪಕ್ಷಿಗಳಲ್ಲಿ, ಇನ್ಸೆಕ್ಟ್ ಕೀಟಗಳಲ್ಲಿ, ಸೊ ಇಲ್ಲಿ ಮ್ಯಾಮಲ್ಸ್ಗಳಲ್ಲಿ ಸೊ ಇದೇನಾಗುತ್ತೆ ಸಾಮಾನ್ಯವಾಗಿ ಕಂಡುಬರುತ್ತೆ. ಸೊ ಇಲ್ಲಿ ಬರ್ಡ್ಗಳಲ್ಲಿ ನೀವು ನೋಡೋದ್ರೆ ಸೊ ಇಲ್ಲಿ ಕೋಗಿಲೆಗಳು ಬರುತ್ತಲ್ವ, ಕೋಗಿಲೆಗಳು ತಮ್ಮ ಗೂಡನ್ನು ತಾವೇ ನಿರ್ಮಾಣ ಮಾಡಿಕೊಳ್ಳೋದಿಲ್ಲ. ಸೊ ಇಲ್ಲಿ ಏನು ಮಾಡಿರುತ್ತೆ ಅಂದರೆ ಕಾಗೆಗಳು ತಮ್ಮ ಗೂಡುಗಳನ್ನು ನಿರ್ಮಿಸಿಕೊಂಡಿರುತ್ತೆ. ಆ ಕಾಗೆಗಳ ವಾಸಿಸುವಂಥ ಸ್ಥಳದಲ್ಲಿ ಏನು ಮಾಡುತ್ತೆ ಅಂದರೆ ಸೊ ಈ ಕೋಗಿಲೆಗಳು ವಾಸವನ್ನು ಮಾಡುತ್ತೆ. ಸೊ ಈ ಒಂದು ಚಿತ್ರದಲ್ಲಿ ನೋಡ್ಬೋದು, 2 ಪಕ್ಷಿಗಳು ತಮ್ಮ ಇಲ್ಲಿ ಆಹಾರವನ್ನು ಹುಡುಕ್ತಾ ಇರುತ್ತೆ. ಸೊ ಇಲ್ಲಿ ಹುಡುಕಿರುವಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದರೆ ಮೂರನೇ ಒಂದು ಪಕ್ಷಿ ಬಂದು ಏನು ಮಾಡುತ್ತೆ ಅಂದರೆ ಇದು ಕ್ಯಾಪ್ಚರ್ ಮಾಡಿರುವಂಥ ಆಹಾರವನ್ನು ಕಸಿದುಕೊಂಡು ಅಥವಾ ಅದನ್ನು ಕಳ್ಳತನ ಮಾಡಿಕೊಂಡು ಹೋಗುತ್ತೆ. ಸೊ ಇಲ್ಲಿ ಪ್ಯಾರಾಸೈಟಿಸಮ್ ಮೇ ಬಿ ಇಂಟ್ರಾಸ್ಪೆಸಿಫಿಕ್. ಸೊ ಇಲ್ಲಿ ಇಂಟ್ರಾಸ್ಪೆಸಿಫಿಕ್ ಅಂತಂದರೆ ಸೊ ಇಲ್ಲಿ ಫಸ್ಟ್ ಒನ್, ದ ಕ್ಲೆಪ್ಟೋಪ್ಯಾರಾಸೈಟ್ ಬೆನಿಫಿಟ್ಸ್ ಫ್ರಮ್ ದ ಎಫರ್ಟ್ಸ್ ಆಫ್ ಅದರ್ ಆ್ಯನಿಮಲ್ಸ್ ಟು ಅಬ್ಟೈನ್ ಫುಡ್. ಸೊ ಇಲ್ಲಿ ಒಂದು ಜೀವಿ ಏನು ಮಾಡುತ್ತೆ ಅಂದರೆ ಆಹಾರವನ್ನು ಪಡೀಲಿಕ್ಕೆ ಅತ್ಯಂತ ಅಂದರೆ ಅಗಾಧವಾದಂಥ ಶ್ರಮವನ್ನು ವಹಿಸಿ ಆಹಾರವನ್ನು ಪಡೆದುಕೊಂಡಿರುತ್ತೆ. ಬಟ್ ಇಲ್ಲಿ ಅಂದರೆ ಆಹಾರವನ್ನು ಕಳ್ಳತನ ಮಾಡುವಂಥ ಇನ್ನೊಂದು ಜೀವಿ ಅದಕ್ಕೆ ಯಾವುದೇ ಒಂದು ಶ್ರಮ ಬೇಕಾಗಿರೋದಿಲ್ಲ. ಜಸ್ಟ್ ಅದು ಕ್ಯಾಪ್ಚರ್ ಮಾಡಿರುವಂಥ ಆಹಾರವನ್ನು ಏನು ಮಾಡುತ್ತೆ ಇಲ್ಲಿ ಈಸಿಯಾಗಿ ಅದನ್ನು ಪಡೆದುಕೊಳ್ಳುತ್ತೆ. ಹಾಗೆ ಕ್ಲೆಪ್ಟೋಪ್ಯಾರಾಸೈಟಿಸಮ್ ಮೇ ಬಿ ಇಂಟ್ರಾಸ್ಪೆಸಿಫಿಕ್. ಸೊ ಇಲ್ಲಿ ಇಂಟ್ರಾಸ್ಪೆಸಿಫಿಕ್ ಅಂತಂದರೆ ವೇರ್ ಪ್ಯಾರಾಸೈಟ್ ಅಂದರೆ ಪರಾವಲಂಬಿ, ಓಕೆ, ಇಟ್ ದ ಸೇಮ್ ಸ್ಪೀಸೀಸ್ ಆಸ್ ದ ವಿಕ್ಟಿಮ್. ಅಂದರೆ ಇಲ್ಲಿ ಏನು ಸಂತ್ರಸ್ತ ಅಥವಾ ಏನು ಬೇಟೆಗೆ ಒಳಗಾಗಿರುವಂಥ ಒಂದು ಜೀವಿ ಇರುತ್ತಲ್ವಾ, ಸೊ ಅದೇ ಒಂದು ಜೀವಿಯ ಥರ ಈ ಪ್ಯಾರಾಸೈಟ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಇಂಟರ್ ಸ್ಪೆಸಿಫಿಕ್ ಅಂತ ಬರುತ್ತೆ. ಏನಿದೆ ಇಂಟರ್ ಸ್ಪೆಸಿಫಿಕ್ ಅಂತಂದರೆ ವೇರ್ ದ ಪ್ಯಾರಾಸೈಟ್ ಇಸ್ ದ ಡಿಫ್ರೆಂಟ್ ಸ್ಪೀಚೀಸ್. ಸೊ ಇಲ್ಲಿ ಪರಾವಲಂಬಿ ಅನ್ನುವಂಥದ್ದು ಬೇರೆ ಒಂದು ಜಾತಿಗೆ ಸೇರಿರುತ್ತೆ. ಸೊ ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ಹೈನಾ ಅಂದರೆ ಕತ್ತೆ ಕಿರುವುಗಳಂತ ಕರಿತೀವಲ್ವಾ. ಸೊ ಆಫನ್ ಸ್ಕ್ಯಾವೆಂಜಸ್ ಕಿಲ್ಸ್ ಮೇಡ್ ಬೈ ಲಯನ್ಸ್ ಆ್ಯಂಡ್ ಅದರ್ ಪ್ರೆಡೇಟರ್ಸ್. ಸೊ ಇದರ ಒಂದು
ಪರಭಕ್ಷಕ ಜೀವಿಗಳು ಮತ್ತು ಇಲ್ಲಿ ಈ ಸಿಂಹ ಏನು ಬೇಟೆ ಮಾಡಿರುತ್ತಲ್ವ ಆ ಒಂದು ಆಹಾರಗಳನ್ನ ಏನು ಮಾಡುತ್ತೆ ಅಂದರೆ ಈ ಕತ್ತೆ ಕಿರುಗಳು ಸೇವನೆಯನ್ನು ಮಾಡುತ್ತೆ. ಹಾಗೆ ಸೀಗಲ್ಸ್ ಅಂತ ಬರುತ್ತೆ, ಸೀಗಲ್ಸ್. ಸೊ ಇವುಗಳು ಕೂಡ ಆಹಾರವನ್ನು ಯಾವ ರೀತಿ ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ ಅಂದರೆ ಸ್ಟೀಲ್ ಫುಡ್ ಫ್ರಮ್ ಅದರ್ ಬರ್ಡ್ಸ್. ಸೊ ಇದರ ಪಕ್ಷಿಗಳು ಕ್ಯಾಪ್ಚರ್ ಮಾಡಿರುವಂಥ ಆಹಾರವನ್ನು ಇದು ಕದಿಯುತ್ತೆ. ಹಾಗೆ ಮಾನವರಿಂದನೂ ಕೂಡ ಏನು ಮಾಡುತ್ತೆ ಅಂದರೆ ಸೊ ಈ ಸೀಗಲ್ಗಳು ಆಹಾರವನ್ನು ಕದಿಯುತ್ತೆ. ಹಾಗೆ ಸ್ಪೈಡರ್ಸ್, ಸಮ್ ಸ್ಪೀಸೀಸ್ ಇನ್ವೇಡ್ ಅದರ್ ಸ್ಪೈಡರ್ಸ್ ವೆಬ್ಸ್ ಟು ಸ್ಟಿಲ್ ಟ್ರಾಪ್ಡ್ ಇನ್ಸೆಕ್ಟ್. ಸೊ ಇಲ್ಲಿ ಜೇಡ ಯಾವ ರೀತಿ ತನಗೆ ಬೇಕಾಗಬೇಕಂತ ಹೇಳಿ ಏನು ಮಾಡಿರುತ್ತೆ ಅಂದರೆ ಸೊ ಇಲ್ಲಿ ಬಲೆಯನ್ನು ಹಾಕಿರುತ್ತೆ. ಬಟ್ ಈ ಒಂದು ವೆಬ್ನಲ್ಲಿ ಏನು ಕ್ಯಾಪ್ಚರ್ ಆಗಿರುವಂಥ ಅಥವಾ ಟ್ರ್ಯಾಪ್ ಆಗಿರುವಂಥ ಇನ್ಸೆಕ್ಟ್ಗಳನ್ನ ಬೇರೆ ಒಂದು ಏನು ಮಾಡುತ್ತೆ ಅಂದರೆ ಇನ್ಸೆಕ್ಟ್ಗಳು ಅದನ್ನು ಪಡೆದುಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇವು ಹಲ್ಲಿಗಳನ್ನ ನೋಡಿರ್ಬೋದು. ಹಲ್ಲಿ ಕೂಡ ಏನು ಮಾಡುತ್ತೆ ಅಂದರೆ ಈ ಒಂದು ವೆಬ್ನಲ್ಲಿ ಟ್ರಾಪ್ ಆಗಿರುವಂಥ ಜೀವಿಗಳನ್ನ ಏನು ಮಾಡುತ್ತೆ ಅಥವಾ ಇನ್ಸೆಕ್ಟ್ಗಳನ್ನ ತನ್ನ ಆಹಾರಕ್ಕಾಗಿ ಬಳಸಿಕೊಳ್ಳುತ್ತೆ.